ಅಂಕೋಲದ ಶಿರೂರಿನಲ್ಲಿ ಆಪರೇಷನ್ ಗುಡ್ಡ ನಡೀತಾನೆ ಇದೆ. ನಿನ್ನೆಯಿಂದಲೇ ಸೇನೆ ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತದ್ದು. ಸತತ 7 ದಿನಗಳಿಂದ ನಡೀತಾ ಇರುವಂತ ಆಪರೇಷನ್ ಇದು. ಇದರಲ್ಲಿ ನೇವಿಯವರಿದ್ದಾರೆ, SDRF, NDRF, ಮಿಲಿಟರಿ ಪಡೆಯವರು, ಈ ರೀತಿಯಾಗಿ 4 ಇಲಾಖೆಯವರು ಮಣ್ಣಿನ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಭಾಗಿಯಾಗಿರುವಂತದ್ದು. ಅವರೆಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅಸಿಸ್ಟ್ ಮಾಡ್ತಾ ಆ ಮಣ್ಣನ್ನ ತೆರವು ಮಾಡುವಂತ ಕೆಲಸ ಆಗ್ತಾ ಇದೆ. ಗುಡ್ಡದ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಹಲವರು. ಭಾರತ್ ಬೆಂಜ್ ಲಾರಿ, ಹಾಗೆ ಆ ಬೆಂಜ್ ಲಾರಿಯಲ್ಲಿ ಇದ್ದಂತ ಚಾಲಕನಿಗೂ ಕೂಡ ಶೋಧವನ್ನ ಮಾಡಲಾಗ್ತಾ ಇದೆ. ಕೇರಳದ ಶಾಸಕರಾಗಿರುವಂತ ಅಶ್ರಫ್ ಅವರು ಕೂಡ ಅಲ್ಲೇ ಇದ್ದಾರೆ. ಅಧಿಕಾರಿಗಳು ಕೂಡ ಮುಕ್ಕಾಂ ಹೂಡಿರುವಂತದ್ದು. ಹಾಗೆ ನಿನ್ನೆ ಮುಖ್ಯಮಂತ್ರಿಗಳು ಹೋಗಿದ್ರು, ಹಾಗೆ ಕಂದಾಯ ಸಚಿವರು ಹೋಗಿದ್ರು, ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗಿದ್ರು, PWD ಸಚಿವರು ಹೋಗಿದ್ರು, ಸ್ಥಳೀಯ ಶಾಸಕರುಗಳು ಹೋಗಿದ್ರು. ಎಲ್ಲರೂ ಕೂಡ ಸ್ಥಳದ ಪರಿಶೀಲನೆಯನ್ನ ಮಾಡಿದ್ರು. ಮೆಟಲ್ ಡಿಟೆಕ್ಟರ್ ಅನ್ನ ಬಳಸಿ ಆಪರೇಷನ್ ಮಾಡಲಾಗ್ತಾ ಇದೆ. ಕಾರ್ಯಾಚರಣೆಗೆ ಸತತವಾಗಿ ಮಳೆ ಸುರಿತಾನೆ ಇರುವಂತ ಕಾರಣಕ್ಕೋಸ್ಕರ ಅಡ್ಡಿ ಆಗ್ತಾನೆ ಇದೆ. ಸಂದರ್ಭದಲ್ಲಿ ಅಡ್ಡಿ ಅಂದ್ರೆ ಆ ಮಳೆ ಬರ್ತಾ ಇರುವಂತ ಸಂದರ್ಭದಲ್ಲಿ ಅಡ್ಡಿಯ ನಡುವೆನೂ ಕೂಡ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಇನ್ನು ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ಕೇರಳದ ಮಂಜೇಶ್ವರದ ಶಾಸಕರು, ಇವರು ಕನ್ನಡದ ಶಾಸಕರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಕೇರಳದಲ್ಲಿ ಕನ್ನಡದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತ ಶಾಸಕರು ಅಶ್ರಫ್ ಅವರು ಕೇರಳದಲ್ಲಿ ಅವರು ಇಲ್ಲೇ ಬಂದಿದ್ದಾರೆ. ಅವರು ಸ್ಥಳದಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥದ್ದು ನಿನ್ನೆಯಿಂದಲೂ ಅಲ್ಲೇ ಇಟ್ಕೊಂಡು ನೋಡ್ತಾ ಇದ್ದಾರೆ. ಮಣ್ಣಿನಡಿ ಸಿಲುಕಿರುವಂತ ಕೇರಳ ಮೂಲದ ಭಾರತ್ ಬೆಂಜ್ ಲಾರಿ ಹಾಗೂ ಚಾಲಕ ಅರ್ಜುನ್ಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಈ ಬಗ್ಗೆ ಅವ್ರು ಮಾತನಾಡಿದ್ದಾರೆ ನ್ಯೂಸ್ 18 ಜೊತೆ. ಏನ್ ಮಾತನಾಡಿದ್ರು ನೋಡೋಣ. ಶಿರೂರು ಗುಡ್ಡ ಕುಸಿದ ಘಟನೆಗೆ ಇವತ್ತು 7ನೇ ದಿನ. 7ನೇ ದಿನವೂ ಸಹಿತ ಈಗ ಕಾರ್ಯಾಚರಣೆ ನಡೆದಿರತಕ್ಕಂಥದ್ದು. ಅದರ ಜೊತೆಗೆ ಅಲ್ಲಿ ಆ ಮಣ್ಣಿನ ಅಡಿಯಲ್ಲಿ ಕೇರಳ ಮೂಲದ ಭಾರತ್ ಬೆಂಜ್ ಲಾರಿ ಇದೆ. ಅದ್ರ ಜೊತೆಗೆ ಲಾರಿಯ ಚಾಲಕ ಅರ್ಜುನ್ ಕೂಡ ಇದ್ದಾನೆ ಎನ್ನುವಂತಹ ಒಂದು ಮಾಹಿತಿ ಮೇರೆಗೆ ಈಗ ಕಾರ್ಯಾಚರಣೆ ವೇಗದಿಂದ ಸಾಗ್ತಾ ಇದೆ. ಈಗ ನಮ್ಮ ಜೊತೆ ಕಳೆದ 2 ದಿನದಿಂದಲೂ ಇದೇ ಜಾಗದಲ್ಲಿ ಬೀಡುಬಿಟ್ಟಿರತಕ್ಕಂತಹ ಕೇರಳ ರಾಜ್ಯದ ಮಂಜೇಶ್ವರಂ ಶಾಸಕ ಅಶ್ರಫ್ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರು ಏನಂತಾರೆ ಎನ್ನುವಂತ ಬಗ್ಗೆ ಕೇಳೋಣ. ಸರ್, ಈಗ ಏನು ಲಾರಿ ಅದು ಇಲ್ಲಿ ಇದೆ ಎನ್ನುವಂತ ಒಂದು ಮಾಹಿತಿ ಮೇರೆಗೆ ನಿನ್ನೆ 2 ದಿವಸದಿಂದ ನೀವು ಇಲ್ಲೇ ಬೀಡು ಬಿಟ್ಟಿದ್ದೀರಿ. ಈಗ ಕಾರ್ಯಾಚರಣೆ ವೇಗ ಯಾವ ರೀತಿ ಸಾಗ್ತಾ ಇದೆ ಮತ್ತೆ ಯಾವ ರೀತಿ ಇಲ್ಲಿ ಆಗ್ರಹ ಮಾಡ್ತೀರಿ ಅಂತ ನೋಡಿ. ನಾವು ಕೇರಳದ ಅರ್ಜುನ್ಗೋಸ್ಕರ ಕೇರಳ ಗಡಿಯ ಅವರು ಶಾಸಕ MNLL ಸರ್ಕಾರದ ಪ್ರತಿನಿಧಿಯಾಗಿ ನಾನು ಇಲ್ಲಿಗೆ ಆಗಮಿಸಿದ್ದೇನೆ. ನಿನ್ನೆಯಿಂದ ಇಲ್ಲೇ ಇದ್ದೇನೆ. ಮುಖ್ಯಮಂತ್ರಿ ಬರುವ ತನಕ ರಾತ್ರಿ ತನಕ ಇಲ್ಲೇ ಇದ್ದೇನೆ. ಅದರ ಅಡಿಯಲ್ಲಿ ಕೇರಳದ ಕಲ್ಲಿಕೋಟೆ ಸಂಸದರಾದ MK ರಾಘವನ್ ಅವರ ಕ್ಷೇತ್ರದ ಒಬ್ಬ ವ್ಯಕ್ತಿಯಾಗಿದ್ದಾನೆ ಅರ್ಜುನ್. ಅವರು ಕೂಡ ಇಲ್ಲಿ ಬೀಡು ಬಿಟ್ಟು ಇಲ್ಲಿದ್ದಾರೆ. ನಿನ್ನೆ ಎಲ್ಲ ತಂಡಗಳು, ಸೈನ್ಯ ಬಂತು, ನೇವಿ ಬಂತು, ಎಲ್ಲ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ರು ಕೂಡ ಈಗ ನಮ್ಮ ಕೃಷ್ಣ ಬೈರೇಗೌಡರವರ ಒಂದು ನಾನು ಪತ್ರಿಕಾ ವರದಿಯನ್ನು ನೋಡಿದೆ. ಅವ್ರು ಹೇಳಿದ್ದೇನೆಂತೇಳಿ 90% ಮಣ್ಣು ತೆಗೆದ್ರಕ್ಕೂ ಕೂಡ ಏನು ಕೂಡ ರಿಸಲ್ಟ್ ಇಲ್ಲ. ಅರ್ಜುನ್ ಅವರು ಬಹುಶಃ ಅಲ್ಲಿ ಸಿಗ್ಲಿಕ್ಕೆ ಕಷ್ಟ ಅಂತ. ನಾನು ರಾತ್ರಿ ಅರ್ಜುನ್ ರವರ ಲಾರಿ ಮಾಲಕ ಮನಾಫ್, ಅದೇ ರೀತಿಯಲ್ಲಿ ಅವರ ಸಂಬಂಧಿಕರ ಜೊತೆಯಲ್ಲಿ ನಾವೊಂದು ಮಾತುಕತೆ ನಡೆಸಿದೆವು. ಅವರಿಗೆ ಅರ್ಜುನ್ ಸಾಧಾರಣವಾಗಿ ಬಂದು ಟೀ ಕುಡಿಯುವಂತ ಒಂದು ಕ್ಯಾಂಟೀನ್ 4 ಗಂಟೆಗೆ ಅರ್ಜುನ್ಗೆ ಕರೆಯುವಾಗ ಅವ್ರು ನಿದ್ದೆಯಲ್ಲಿದ್ರು. ಅವ್ರು ಹೇಳುವಂತ ಒಂದು ಮಾತಂತ ಹೇಳಿದ್ರೆ ಅಲ್ಲೇ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು CM ಜೊತೆಯಲ್ಲಿ ನಿನ್ನೆ CM ಭೇಟಿ ಕೊಟ್ಟ ನಂತರ ನಿಮ್ಮ ಗೆಸ್ಟ್ ಹೌಸ್ ಅಲ್ಲಿ CM ಜೊತೆಯಲ್ಲಿ ಅರ್ಜುನ್ ಬಗ್ಗೆ ಬಹಳವಾಗಿ ನಾವು ಮಾತಾಡಿದ್ದೇವೆ. CM ಬೇಕಾದ ಎಲ್ಲ ಅದಕ್ಕೆ ಸಪೋರ್ಟ್ ಮಾಡುವ ಅಂತ ಹೇಳಿದ್ದಾರೆ. 70% ಮಣ್ಣನ್ನು ತೆಗೆಯಲು ಆದ್ರೂ ಸಹಿತ ಸಿಕ್ಕಿಲ್ಲ. ಆದ್ರೆ ಇನ್ನು ಸಿಗುವಂತ ಒಂದು ಭರವಸೆ ಇದೆ ಎನ್ನುವಂತ ಬಗ್ಗೆ ಶಾಸಕ ಅಶ್ರಫ್ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರೈಡು ಜೊತೆ ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕುಸಿತಾ ಇರುವಂತದ್ದು ಗುಡ್ಡ. ಮಂಗಳೂರು ಸೋಲಾಪುರ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತಾ ಇದೆ. ಕೆತ್ತಿಕಲ್ನಲ್ಲಿ ಗುಡ್ಡ ಕುಸಿತಾ ಇರುವಂತದ್ದು ಆತಂಕ ಮನೆ ಮಾಡಿರುವಂತದ್ದು. ಆ ಭಾಗದಲ್ಲಿ ಓಡಾಡುವಂತ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಗುಡ್ಡ ಕುಸಿತಾ ಇದೆಯಲ್ಲ, ಆ ಕಾರಣಕ್ಕೆ ಮಂಗಳೂರು ಮೂಡುಬಿದ್ರೆ ಸಂಪರ್ಕಿಸುವಂತ ಹೆದ್ದಾರಿಯಲ್ಲೂ ಕೂಡ ಅಷ್ಟೇ ಗುಡ್ಡ ಕುಸಿತಾ ಇದೆ. ನಾವೀಗ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರಿನ ಬಳಿ ಯಾವ ರೀತಿಯಾಗಿ ಗುಡ್ಡ ಕುಸಿದು ದೊಡ್ಡ ಅವಾಂತರ ಸೃಷ್ಟಿಯಾಗಿ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ. ಅದೇ ರೀತಿಯಾಗಿ ಈ ಗುಡ್ಡಗಾಡು ಪ್ರದೇಶ ಇರುವಂತ ಸಾಕಷ್ಟು ಜಿಲ್ಲೆಗಳಲ್ಲಿ ಹಿಂಗೆ ಇದೆ ಪರಿಸ್ಥಿತಿ. ಸ್ಪೆಷಲಿ ಕರಾವಳಿ ಭಾಗ ಮತ್ತೆ ಮಲೆನಾಡಿನ ಭಾಗದಲ್ಲಿ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಗುಡ್ಡ ಕುಸಿತಾ ಇರುವಂಥದ್ದು. ಮಂಗಳೂರು ಸೋಲಾಪುರ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತಾ ಇದೆ. ಸೊ ಹೀಗಾಗಿ ಆ ಮಾರ್ಗದಲ್ಲಿ ಓಡಾಡುವಂಥವ್ರಿಗೆ ಆತಂಕ ಮನೆ ಮಾಡಿದೆ. ಆ ದೃಶ್ಯಾವಳಿ ಕೂಡ ಸಿಕ್ಕಿದೆ, ಅದನ್ನ ನಿಮಗೆ ತೋರಿಸ್ತಾ ಇದ್ವಿ. ಇಲ್ಲಿ ಮೇಯ್ನ್ ಆಗಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.
ಸರಿಯಾಗಿ ಕಾಮಗಾರಿಯನ್ನೇ ಮಾಡಿ 90 ಡಿಗ್ರಿ ತೆಗೆದಿದ್ದಾರೆ ಎಲ್ಲಾ ಕಡೆನೂ ಹೋಗಿ 90 ಡಿಗ್ರಿ ತೆಗೆದ್ರೆ ಆ ಗುಡ್ಡ ಜಾರುತ್ತೆ, ಮಳೆ ಬಂದಂತ ಸಂದರ್ಭದಲ್ಲಿ ಜಾರದಾಗ ಕಂಪ್ಲೀಟ್ ಆಗಿ ಉದುರು ಬಿಡುತ್ತೆ ಕೆಳಗಡೆ. ಹಂಗೆ ಆಗಿರೋದು, ಅದಕ್ಕೆ ಎಲ್ಲಾ ಕಡೆ ಸಮಸ್ಯೆ ಎದುರಾಗ್ತಿರೋದು. ಅಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಎದುರಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್. ನೋಡ್ಕೊಂಬರೋಣ. ಶಿರೂರಿನ ಭೀಕರ ಘಟನೆ ಅದೇ ತರ ರೀತಿಯಾಗಿ ಮಂಗಳೂರಿನ ಕೆತ್ತಿಗಲ್ ಕೂಡ ಅಪಾಯಕ್ಕೆ ಆಹ್ವಾನವನ್ನ ನೀಡ್ತಾ ಇದೆ. ಯಾಕೆಂದ್ರೆ ಮಂಗಳೂರು ಟು ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆತ್ತಿಕಲ್ ಪ್ರದೇಶದಲ್ಲಿ ಕ್ಷಣಕ್ಕೂ ಭೂಕುಸಿತ ಆಗ್ತಾ ಇದೆ. ನಾನೀಗ ಮಂಗಳೂರಿನ ಹೊರವಲಯದ ಕೆತ್ತಿಕಲ್ ಭಾಗದಲ್ಲಿದ್ದೇನೆ. ಪ್ರಮುಖವಾಗಿ ಮಂಗಳೂರಿಂದ ಮೂಡಬಿದ್ರೆ ಅಥವಾ ಮಂಗಳೂರಿಂದ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕದ ರಸ್ತೆ ಇದು. ಕೆತ್ತಿಕಲ್ ಭಾಗದಲ್ಲಿ ನಾವಿದ್ದೇವೆ. ಒಂದು ಕಡೆಯಲ್ಲಿ ಕಾಣ್ತಾ ಇದ್ದೀರಿ ಕೆತ್ತಿಕಲ್ನಲ್ಲಿ ಆಗ್ತಾ ಇರುವಂತಹ ಭೂಕುಸಿತ, ಪದೇ ಭೂಕುಸಿತ ಆಗ್ತಾ ಇದೆ. ಇದು ದೊಡ್ಡ ಪ್ರಮಾಣದಲ್ಲಿ ಆದ್ರೆ ಈ ರಸ್ತೆ ಸಂಪರ್ಕ ಕಡಿತ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾವ ಶಿರೂರಲ್ಲಿ ದುರ್ಘಟನೆ ಆಯಿತು ಅದೇ ರೀತಿಯಲ್ಲಿ ಕೆತ್ತಿಕಲ್ ಭಾಗದಲ್ಲಿ ಕೂಡ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬಂದು ಇಲ್ಲಿ ಕೆಲಸಗಳನ್ನ ಮಾಡಕ್ಕೆ ಕೂಡ ಸೂಚನೆ ಕೊಟ್ಟಿರುವಂತ. ಯಾಕೆಂದ್ರೆ ಮೇಲ್ಭಾಗದಲ್ಲಿ ಸಾಕಷ್ಟು ಭೂಕುಸಿತ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಆ ದೊಡ್ಡ ಪ್ರಮಾಣದ ಮಣ್ಣು ಕೆಳಗೆ ರಸ್ತೆಗೆ ಜಾರಿ ಬಂದ್ರೆ ಸಾಕಷ್ಟು ಅಪಾಯ ಕೂಡ ಆಗುತ್ತೆ ಮತ್ತು ಅನಾಹುತ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಕೂಡ ಇದೇ ಮಾರ್ಗದಲ್ಲಿ ಸಂಚಾರವನ್ನ ಮಾಡುತ್ತೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಈ ಭಾಗದಲ್ಲಿ ಮುತುವರ್ಜಿಯನ್ನು ವಹಿಸಿಕೊಂಡಿದ್ದಾರೆ. ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಈ ಭಾಗದಲ್ಲಿ ಅತಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು, ಯಾವುದೇ ರೀತಿಯಾಗಿ ಅನಾಹುತಗಳು ಆಗದಂತೆ ಕಾರ್ಯಾಚರಣೆ ಮಾಡಬೇಕು ಮತ್ತು ಕಾಮಗಾರಿಗಳನ್ನ ಮಾಡಬೇಕೆಂಬ ಸೂಚನೆಯನ್ನ ಕೊಟ್ಟಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಉತ್ತರ ಕನ್ನಡ ನೋಡಿದ್ವಿ, ದಕ್ಷಿಣ ಕನ್ನಡ ನೋಡಿದ್ವಿ, ಮತ್ತೊಂದು ಕರಾವಳಿ ಜಿಲ್ಲೆ ಉಡುಪಿಯಲ್ಲೂ ಕೂಡ ಅಷ್ಟೇ ಮಳೆ ಸತತವಾಗಿ ಬರ್ತಾ ಇದೆ. ಅಲ್ಲೂ ಕೂಡ ಹಲವೆಡೆ ಗುಡ್ಡ ಕುಸಿತಾ ಇರುವಂಥದ್ದು. ಸೋಮೇಶ್ವರದಲ್ಲಿ 4 ದಿನದಿಂದ ಗುಡ್ಡ ಜರಿತಾ ಇದೆ, ಅಂದ್ರೆ ಜಾರ್ತಾ ಇದೆ. ಸ್ವಲ್ಪ ಕುಸಿತವಾದಂತ ಮಣ್ಣು ರಸ್ತೆಯ ಮೇಲೆ ಬಿದ್ದು ಸಂಕಷ್ಟ ಎದುರಾಗ್ತಾ ಇದೆ. ಅಲ್ಲಿ ಓಡಾಡ್ಲಿಕ್ಕೆ ಇಲ್ಲೂ ಕೂಡ ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇನ್ನೂ ಧಾರಾಕಾರವಾಗಿ ಮಳೆ ಬಂದ್ಬಿಟ್ರೆ ಇಲ್ಲೂ ಕಂಪ್ಲೀಟ್ ಆಗಿ ಗುಡ್ಡ ಕುಸಿದು ಬಿಡುತ್ತೆ ಅನ್ನುವಂಥ ಆತಂಕ ಮನೆ ಮಾಡಿದೆ ಅಲ್ಲಿನ ಸ್ಥಳೀಯರಲ್ಲಿ. ಸೊ ಹೀಗಾಗಿ ಸುತ್ತಿ ಬಳಸಿ ಓಡಾಡುವಂಥ ಅನಿವಾರ್ಯತೆ ಇದೆ. 13 ಕಿಲೋಮೀಟರ್ ಸುತ್ತಿ ಬಳಸಿ ಓಡಾಡುವಂಥ ಅನಿವಾರ್ಯತೆ ಅಲ್ಲಿ ಸೃಷ್ಟಿಯಾಗ್ಬಿಟ್ಟಿರುವಂಥದ್ದು. ಮಣ್ಣು ಕೂಡಲೇ ತೆರವು ಮಾಡುವಂತೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. ಮೇಲ್ಗಡೆ ಬೇರೆ ಮನೆ ಇದೆ ಲೆಕ್ಕಾಚಾರ. ಅಲ್ಲಿ ಸ್ವಲ್ಪ ಇನ್ನೊಂದು ಚೂರಿ ಹೆಚ್ಚು ಕಮ್ಮಿ ಆದರೆ ಏನಾಗ್ಬಿಡುತ್ತಪ್ಪ ಪರಿಸ್ಥಿತಿ ಅಂತ ಹೇಳಕ್ಕಾಗಲ್ಲ, ಹಂಗಿದೆ ಪರಿಸ್ಥಿತಿ ಅಲ್ಲಿ. ಕರಾವಳಿಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಕರಾವಳಿ ಭಾಗದ 3 ಜಿಲ್ಲೆಗಳಲ್ಲೂ ಕೂಡ ಮಳೆ ನಾನಾ ರೀತಿಯಾದಂತಹ ಅವಾಂತರ ಸೃಷ್ಟಿ ಮಾಡಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.